ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ, ನಾವೆಲ್ಲೋ ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಾಯ್ ಮಾಡು ಬಿಬ್ಬಿ. ಹಂಗಲ್ಲ ಕುಡಿ. ಮನೇಲಿ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಬೇಗನೆ ಎದ್ದು ಪೂಜೆ ಅಡುಗೆಲ್ಲ ಮಾಡ್ಕೊಂಡಿದ್ವಿ. ನೋಡಿ ಎಲ್ಲ ಮುನ್ನೆ ಆ ಥರ ರೆಡಿ ಮಾಡಿದ್ದಾರೆ. ನಾವೇನಿಲ್ಲ ಅಂದರೆ 15-20 ಜನ ಹೊರಟಿದ್ವಿ. ಈಗ ಗಾಡಿ ಪೂಜೆ ಮಾಡಿದ್ವಿ. 15-20 ಜನ ಅಲ್ಲ, ಸಾರಿ, ಒಂದು 10 ಜನ ಅಂದ್ಕೊಡಿ ಅಷ್ಟೇ. ಈಗ ನೋಡಿ ಗಾಡಿ ಪೂಜೆ ಮಾಡಿಕೊಂಡು ಎಲ್ಲರೂ ಹೊರಟ್ವಿ. ನಾವು ಅಲ್ಲಿ ಅಂದರೆ ನಾವು ಇಲ್ಲಿ ಯಾವಾಗಲೂ ಗ್ರಾಮ ದೇವರಿಗೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ದೇವ್ರಿಗೆ ಹೋಗೋಕ್ಕಿಂತ ಮುಂಚೆ ಅಂದರೆ ನಮ್ಮ ಜೊತೆ ಜೋಗಮ್ಮ ಬರ್ತಾಯಿದ್ರಲ್ಲ, ದೇವ್ರನ್ನ ಇದು ಮಾಡಿದ್ರು. ಹಾಗಾಗಿ ಇನ್ನು ನೆಕ್ಸ್ಟ್ ಸ್ಟಾಪ್ ಬಂದಿದ್ದೆ ಅನ್ಮೋಡ. ಗೋವಾಗೆ ಬಂದಿರೋರು ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ಇಲ್ಲಿಂದ ಹೋಗ್ಬೇಕಾದ್ರೆ ಕಾಯಿ ಹೊಡಿಸ್ಕೊಂಡೇ ಹೋಗೋದು, ಯಾಕಂದರೆ ಘಾಟ್ ಸೆಕ್ಷನ್ ಇರುತ್ತಲ್ಲ, ಯಾವುದೇ ಥರ ಆಪತ್ತು ಆಗಬಾರ್ದು ಅಂತಂದು ಈ ದೇವ್ರಿಗೆ ಕಾಯಿ ಹೊಡಿಸ್ಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಇದು ಸ್ಟಾಪ್ ಗೈಸ್. ನೋಡಿದರೆ ಗೊತ್ತಾಗ್ತಿರುತ್ತೆ ಎಲ್ಲಿ ಏನು ಅಂತಂದು. ಗೊತ್ತಾಗಿರ್ಬೋದು ಅನಿಸುತ್ತೆ, ನೋಡೋಣ. ನೋಡಿ ನೀರು ಎಷ್ಟು ಚೆನ್ನಾಗಿದೆ. ಫುಲ್ಲು ನಾವು ಎಷ್ಟು ದೂರ ನೋಡ್ತೀವಿ ಅಷ್ಟು ದೂರ ನೀರೇ ಇದೆ ಗೈಸ್. ತುಂಬ ನೀರು ಬಂದಿದೆ ಈ ಸಲ ಮಲಪ್ರಭಾ ನದಿಗೆ. ಹಂಗಂತೂ ತುಂಬ ನೋಡೋಕ್ಕೆ ಒಂಥರ ಖುಷಿ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಾವು ಸೌದತ್ತಿ ರೀಚ್ ಆಗಿದ್ವಿ, ಅಂದರೆ ಜೋಗುಳಬಾಯಿ ಸತ್ಯ ಅಂತಲ್ಲಿ. ಫಸ್ಟ್ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಎಲ್ಲ ಮೂಕುಡು ಕಡೆ ಹೋಗ್ತಾ ಇದ್ದೀವಿ. ಈಗ ನಾವು ಅಲ್ಲಿ ಜೋಗುಳಬಾಯಿ ಸತ್ಯ ಅಂತಲ್ಲಿ ಸ್ನಾನ ಮಾಡ್ತಾಯಿದ್ದೀವಿ. ನೋಡಿ, ಅಂದರೆ ತಾಯಿ ಕುಷ್ಠರೋಗ ಬಂದಾಗ ಜಮದಗ್ನಿ ಶಾಪ ಕೊಟ್ಟಿರ್ತಾನಲ್ಲ, ಆವಾಗ ಇದೇ ನೀರಿನಿಂದ ತೊಳ್ಕೊಂಡು ಶಾಪ ಮುಕ್ತಿಯಾಗಿರುತ್ತೆ. ಆ ನೀರಿದು ಸರ್ವ ರೋಗಕ್ಕೂ ಮದ್ದು ಅಂತಾರೆ. ಇಲ್ಲಿ ಸ್ನಾನ ಅದು ಮುಗಿಸ್ಕೊಂಡ್ವಿ ನಾವು. ನೀರು ನೋಡಿ, ಈ ಸಲ ತುಂಬ ನೀರು ಬಂದಿದೆ. ಹೊಳೆ ಎಲ್ಲ ಚೆನ್ನಾಗಿ ಹೊಂಡೆಯಿಂದ ಇಷ್ಟು ನೀರು ಯಾವಾಗೂ ಇರ್ತಿದ್ದಿಲ್ಲ. ನಾವು ಇಯರ್ ಹೋಗ್ತೀವಲ್ಲ ಅಷ್ಟು ಇರ್ತಿದ್ದಿಲ್ಲ. ಈ ಸಲ ತುಂಬ ನೀರು ಬಂದಿದೆ. ಮಳೆನೂ ತುಂಬ ಚೆನ್ನಾಗಿ ಆಗಿದೆ ಅಲ್ಲ. ಇದು ಜೋಗುಬಾಯಿ ಸತ್ಯ ಗುಡಿ. ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕರ್ಪೂರ ಹಚ್ತಾ ಇದ್ವಿ. ಅಲ್ಲಿಂದ ಪೂಜೆ ಅದೆಲ್ಲ ಮುಗೀತು. ನಮ್ಮದು ಪೂಜೆ ಮುಗಿಸ್ಕೊಂಡು ಹುಡುಗ ಕಡೆ ಹೋಗ್ತಿದ್ವಿ. ರೂಮ್ ರೀಚ್ ಆದ್ವಿ. ತುಂಬ ಸುಸ್ತಾಗಿದ್ವಿ ಗೈಸ್, ಯಾಕಂದರೆ ಗೋವಾದಿಂದ ಬಂದಿದ್ದೆಲ್ಲ ತುಂಬ ಸುಸ್ತಾಗಿದ್ವಿ. ಊಟನೂ ಇರಲಿಲ್ಲ, ಏನಿಲ್ಲ. ಸ್ವಲ್ಪ ಚಹಾ ಬೇಕಿತ್ತು ನೋಡಿದ್ವಲ್ಲ, ಹಾಗೆ ತುಂಬ ಟಯರ್ಡ್ ಆಗಿದ್ವಿ. ರೂಮ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾವು ದರ್ಶನ ಮಾಡೋಣ ಅಂತ ಹೊರಟಿವಿ. ತುಂಬ ರಶ್ ಏನಿರಲಿಲ್ಲ, ಅಷ್ಟೇ ಇತ್ತು. ಚೆನ್ನಾಗಿ ದರ್ಶನ ತುಂಬ ಚೆನ್ನಾಗಿತ್ತು. ದರ್ಶನ ಮುಗಿಸ್ಕೊಂಡು ಅಂದರೆ ಫುಲ್ಲು ರಶ್ ಇದ್ದರೆ ಒಂಥರ ನೋಡೋದನ್ನು ಅನಿಸಲ್ಲ. ಅಷ್ಟು ಈ ನವರಾತ್ರಿಲಿ ಖಾಲಿ ಇರೋದು ರೇರು. ನಾವು ಯಾವಾಗಲೂ 2 ತಾಸು 3 ತಾಸು ಲೈನ್ ಮಾಡಿರ್ತೀವಿ. ಇದೇ ಫಸ್ಟ್ ಟೈಮ್ ಇಷ್ಟು ಖಾಲಿ ನೋಡಿದ್ದು ನಾನು. ತುಂಬ ಖಾಲಿ ಇತ್ತು. ಮತ್ತು ನೆಕ್ಸ್ಟ್ ಡೇ ಫುಲ್ಲು ರಶ್ ಇತ್ತು, ಯಾಕಂದರೆ ಅಲ್ಲೇ ಉಳ್ಕೊಂಡಿದ್ವಿಲ್ಲ. ನೆಕ್ಸ್ಟ್ ಡೇ ಫುಲ್ಲು ರಶ್ ಇತ್ತು. ಅವತ್ತು ಒನ್ ಡೇ ಏನೋ ಖಾಲಿ ಇತ್ತು ಫುಲ್ಲು. ಯಾಕಂದರೆ ಈಗ ಊರುಗಳೊಂದಿದೆಯಲ್ಲ, ಇಲ್ಲ ಗುಡಿ ಕೊಡ್ತಾ ಇದ್ದಾರೆ, ಅದಾಗ್ತಾಯಿದೆ ಇದಾಗ್ತಾಯಿದೆ, ಹಾಗೇನಿಲ್ಲ, ಎಲ್ಲ ಚೆನ್ನಾಗಿದೆ. ಹಾಗಾಗಿ ಎಲ್ಲ ದರ್ಶನ ಮುಗಿಸ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ಇತ್ತು. ಅಂದರೆ ನಮ್ಮ ಮನೆಯವರು ಆರತಿಗೆ ಹೋಗ್ತಿದ್ರು. ಬೆಳಗ್ಗೆ ಪೂಜೆ ಮುಗಿಯುತ್ತಲ್ಲ, ಆವಾಗ ಆರತಿಗೆ ಹೋಗ್ತಿದ್ರು ಅವರು. ಆರತಿ ನೋಡಿ ಎಷ್ಟು ಚೆನ್ನಾಗಿ ಆರತಿ ಮಾಡ್ತಿದೆ. ನೀರಿನ ದರ್ಶನ ತಗೊಂಡು ತಾಯಿಗೆ ತಾಯಿ ಎಷ್ಟು ನಾವು ನಂಬಿದ್ದೀವಿ ಅಂದರೆ ನಮಗೆ ಅದೊಂಥರ ನೆಮ್ಮದಿ ಸಿಗುತ್ತೆ ಅನ್ನೋ ಅನಿಸಿಕೆ ನನಗೆ. ತುಂಬ ಖುಷಿ ಗಾಯ್ಸ್ ಅಲ್ಲಿ ಹೋಗ್ಬೇಕಂದ್ರೆ. ನೆಕ್ಸ್ಟ್ ಪಾಲ್ಕಿ ನೋಡ್ಬೋದು, ಪಾಲ್ಕಿ ಇದು ಪಾಲ್ಕಿ. ನಮ್ಮ ಮನೆಯವ್ರು ಕೂಡ ಇದು ಮಾಡಿದ್ರು, ಅದಕ್ಕೆ ಹಾಗಾಗಿ ಅಷ್ಟೇನು ಕ್ಲೀನಾಗಿ ಕಾಣ್ತಾ ಇಲ್ಲ. ಸೊ ಅದಕ್ಕೆ ಪಾಲ್ಕಿ ಕಾಣಿಸ್ತೀವಿ.
ಇದು ನಾವು ಗುಡ್ಡದಲ್ಲಿ ಪೂಜೆ ಮಾಡಿಸಿದ್ದು ಗೈಸ್. ಅಂದರೆ ನಾವು ವರ್ಷವೂ ಪಡ್ಲಿಗೆ ತುಂಬ್ತೀವಿ ಅಲ್ಲಿ, ಹಾಗಾಗಿ ಈ ವರ್ಷವೂ ತುಂಬಿದ್ವಿ. ನಾವು ಪೂಜೆ ಮಾಡಿದ್ವಿ. ತುಂಬ ಚೆನ್ನಾಗಾಗಿತ್ತು ಗೈಸ್ ಪೂಜೆ ಎಲ್ಲ. ಅಷ್ಟೇನು ಕ್ಲಿಪ್ ತೆಗಿಯೋಕ್ಕಾಗಲಿಲ್ಲ. ಚೆನ್ನಾಗಿ ಮಾಡಿದರು, ತುಂಬ ಚೆನ್ನಾಗಿತ್ತು. ಎಲ್ಲ ಅಡುಗೆ ಎಲ್ಲ ಮಾಡಿ ಪಡ್ಲಿಗೆ ತುಂಬಿದ್ವಿ ನಾವಲ್ಲಿ. ಬ್ಯಾಕ್ ಟು ಗೋವಾ ಅಂದರೆ ವಾಪಸ್ ಹೊರಟ್ವಿ. ಊಟ ಅದು ಮಾಡಿಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸರಿಯಾಗಿ ನಿದ್ದೆ ಇಲ್ಲ ಗೈಸ್ 2 ದಿನದಿಂದ. ಹಿಂಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ, ಗೋವಾದಿಂದ ಇಲ್ಲಿ ಜರ್ನಿ ಸುಮ್ಮನೆ ಅಲ್ಲ, ಎಷ್ಟು ದೂರ. 1 ಡೇಗೆ ಬಂದ್ವಿ, 1 ನೈಟ್ ಉಳ್ಕೊಂಡ್ವಿ, ಮತ್ತು ಅದನ್ನೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮಾಡ್ತಾಯಿದ್ವಿ ನಾವು. ಆದರೆ ಈ ಸಲ ಪೂಜೆ ಮಾತ್ರ ತುಂಬ ಚೆನ್ನಾಗಾಯಿತು ಗೈಸ್. ಮನಸ್ಸಿಗೆ ತೃಪ್ತಿ ಆಯಿತು, ತುಂಬ ಚೆನ್ನಾಗಿತ್ತು. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.